ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾವು ಯಾವ ಪಾಠದ ವಿಶ್ಲೇಷಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಧೃತಿಗೆಡದ ಹೆಜ್ಜೆಗಳು. ಅತಿ ಮುಖ್ಯವಾಗಿ ಓದ್ಕೊಳ್ಬೇಕು. ಆಮೇಲೆ ತುಂಬಾ ಈಸಿಯಾಗಿ ಎಕ್ಸಾಮ್ನಲ್ಲಿ ನಾವು ಟ್ಯಾಕಲ್ ಮಾಡತಕ್ಕಂತಹ ಒಂದು ಕ್ವಶನ್ಗಳನ್ನ ಈ ಒಂದು ಪಾಠ ಓದ್ಕೊಂಡ್ಬರುತ್ತೆ. ಸೊ ಈ ಪಾಠದ ವೇಟೇಜ್ ಬಂದ್ಬಿಟ್ಟು 5 ಮಾರ್ಕ್ಸ್. ಸೊ ಆದ್ರಿಂದ ಈ ಪಾಠವನ್ನ ಒಂದು ಸಂಕ್ಷಿಪ್ತವಾಗಿ ಒಂದು ಸಣ್ಣ ಮಟ್ಟದ ವಿಶ್ಲೇಷಣೆಯ ಮೂಲಕವಾಗಿ ನಾವು ಈ ಒಂದು ಪಾಠವನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಪಾಠ ಧೃತಿಗೆಡದ ಹೆಜ್ಜೆಗಳು. ಸೊ ಪಾಠ ಹೇಗ್ ಶುರುವಾಗತ್ತೆ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ ಹೇಳಿ ಕುವೆಂಪು ಅವರ ಕವನದ ಒಂದು ಸಾಲನ್ನ ಇಟ್ಕೊಂಡು ಇವರು ಮಾತಾಡ್ತಾ ಹೋಗ್ತಾರೆ. ಏನು, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ ಹೇಳಿದ್ರೆ, ಕಲೆ ಎಲ್ಲಿ ತುಂಬಾ ಚೆನ್ನಾಗಿರುತ್ತೋ, ಕಲಾವಂತಿಕೆ ಮತ್ತೆ ಕಲೆಯ ಅಧಿದೇವತೆ ಎಲ್ಲಿ ತುಂಬಾ ಚೆನ್ನಾಗಿ ನೆಲೆಸಿರುತ್ತಳೋ ಅದನ್ನ ನೋಡಿದಾಗ ನಾವೇನ್ ಮಾಡಬೇಕು, ಕೈ ಮುಗಿದ್ಕೊಂಡು ಒಳಗಡೆ ಹೋಗ್ಬೇಕು. ಹಾಗೆ ಸೊ ಕಲೆಯನ್ನ ಯಾವ ರೀತಿಯಲ್ಲಿ ನಾವು ಎಕ್ಸಿಬಿಟ್ ಮಾಡ್ತಾ ಹೋಗ್ತಿರ್ತೀವೋ ಹಾಗೆ ಒಬ್ಬ ಉದ್ಯಮಿ ಆಗೋನು ಕೂಡ ಆ ಒಂದು ಉದ್ಯಮವನ್ನ ಬೆಳೆಸ್ಕೊಳ್ಳೋದಕ್ಕೆ ಹೋಗೋದ ದಾರಿಯಲ್ಲಿ ಅವನು ಮಾಡಬೇಕಾಗಿರ್ತಕ್ಕಂತಹ ಒಂದು ಕೆಲಸವೇ ಏನಂತ ಹೇಳಿದ್ರೆ, ತಾನು ಆ ಉದ್ಯಮವನ್ನ ಹೇಗೆ ಕಟ್ಟಬೇಕು, ಆ ಉದ್ಯಮದ ಮೂಲಕವಾಗಿ ನಾನು ಹೇಗೆ ಬೆಳಿತೀನಿ ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಹೇಗೆ ನಮ್ಮ ಕುಟುಂಬದಲ್ಲಿ ಅಥವಾ ಒಂದು ಸಂಸಾರದ ಒಳಗಡೆ ಅಪ್ಪ ಅಮ್ಮ ಮಗ ಮಕ್ಕಳು ಎಲ್ಲರೂ ಇರ್ತಾರೋ, ಅಲ್ಲಿರ್ತಕ್ಕಂಥ ತಂದೆ ಏನ್ ಮಾಡ್ತಾನೆ, ಹೆಂಡತಿ ಜೊತೆಗೂ ಹೊಂದ್ಕೋಬೇಕಾಗತ್ತೆ, ಮಕ್ಕಳ ಜೊತೆಗೂ ಹೊಂದ್ಕೋಬೇಕಾಗತ್ತೆ, ಮತ್ತೆ ತನ್ನ ಸಂಬಂಧಿಕರ ಜೊತೆಗೂ ಕೂಡ ಹೊಂದ್ಕೊಂಡು ಹೇಗೆ ಸಂಸಾರವನ್ನು ನಿಭಾಯಿಸ್ತಾ ಹೋಗ್ತಾನೋ ಹಾಗೆ ಒಬ್ಬ ಉದ್ಯಮಿ ಆಗಿರ್ತಕ್ಕಂಥವನು ಕೂಡ ಏನಾಗತ್ತೆ, ತನ್ನ ಆಫೀಸಿನ ವಲಯದಲ್ಲಿ ಒಳಗಡೆ ಇರತಕ್ಕಂತಹ ಬಹು ವ್ಯಕ್ತಿತ್ವದ ವ್ಯಕ್ತಿಗಳನ್ನ ಅವನು ಏನ್ ಮಾಡ್ಬೇಕಾಗತ್ತೆ, ಟ್ಯಾಕಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅವ್ರ ಜೊತೆ ಯಾವ ರೀತಿಯಲ್ಲಿ ಅವನು ವರ್ತಿಸ್ತಾ ಹೋಗ್ಬೇಕಾಗತ್ತೆ. ಆ ವರ್ತಿಸೋ ಸಂದರ್ಭದಲ್ಲಿ ಅವನಿಗೆ ಏನ್ ಬೇಕಾಗಿರತ್ತೆ ಅಂತ ಹೇಳಿದ್ರೆ, ತಾಳ್ಮೆ ಅತಿ ಮುಖ್ಯವಾಗಿ ಬೇಕಾಗಿರತ್ತೆ. ಸೊ ಅಂತಹ ತಾಳ್ಮೆ ಯಾರಲ್ಲಿರುತ್ತೋ ಅವನು ಒಬ್ಬ ಯಶಸ್ವಿ ಉದ್ಯಮ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಸೊ ಆ ಉದ್ಯಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಇನ್ನೊಂದೇನು ಅಂತ ಹೇಳಿದ್ರೆ, ಶ್ರದ್ಧೆ, ಶ್ರಮಬದ್ಧತೆ ಮತ್ ಇವೆಲ್ಲವೂ ಕೂಡ ಬೇಕಾಗ್ತಾ ಹೋಗತ್ತೆ. ಸೊ ಹಾಗೆ ಈ ಒಂದು ಉದ್ಯಮವನ್ನ ಬೆಳೆಸ್ತಾ ಹೋಗ್ಬೇಕು ಅಂತ ಹೇಳಿ, ಅಥವಾ ಈ ಉದ್ಯಮದ ಬಗ್ಗೆ ಏನೂ ಯೋಚನೆ ಮಾಡದೇ ಇರತಕ್ಕಂಥ ಒಬ್ಬ ಹೆಣ್ಣು ಮಗಳು ಆನ್ಲೈನ್ ಸರ್ಚ್ ಮಾಡ್ತಾ ಇರಬೇಕಾದಾಗ ಅಥವಾ ಫೇಸ್ಬುಕ್ ಅನ್ನ ಸರ್ಚ್ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ನಾನು ಉದ್ಯಮಿ ಆದ್ರೆ ಹೇಗೆ ಅನ್ನೋ ಒಂದು ವಿಷಯವನ್ನ ತಿಳ್ಕೊಳ್ತಾಳೆ. ಸೊ ಹಾಗೆ ಒಂದು ಉದ್ಯಮ ಅನ್ನೋದು ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಏನಾಗ್ತದೆ, ಕೂಡ ಒಂದು ಸ್ವತಂತ್ರವಾಗಿರೋ ಒಂದು ಉದ್ಯಮವನ್ನ ಕಟ್ಟಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾ ಹೋಗ್ತಾ ಇರಬೇಕಾದಾಗ ಅವರ ಕಣ್ಣಿಗೆ ಬಿದ್ದಿದ್ದೆ ಯಾವುದು ಅಂತ ಹೇಳಿದ್ರೆ, ಧೃತಿ ಮಹಿಳಾ ಮಾರುಕಟ್ಟೆ ಅಂತ ಹೇಳಿ. ಇದು 2020 ಮೇ 25ನೇ ತಾರೀಕಿನಂದು ಇದು ಶುರುವಾಗ್ತದೆ. ಆ ಶುರುವಾದಾಗ ಆ ಒಂದು ಕಂಪನಿ ಏನ್ ಮಾಡತ್ತೆ, ಸಣ್ಣ ರೀತಿಯಲ್ಲಿ ಅಥವಾ ಸಣ್ಣ ಮಟ್ಟದಲ್ಲಿ ಬೆಳ್ಕೊಳ್ತಾ ಹೋಗತ್ತೆ. ಬೆಳ್ಕೊಳ್ಳೋದ್ರ ಮೂಲಕವಾಗಿ 2 ವರ್ಷಗಳ ತರುವಾಯ ಅದು ನೂರಾರು ಸೇವಕರನ್ನ ಅಥವಾ ಕೆಲಸದವರನ್ನ ಇಟ್ಕೊಳ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಅದು ಬೆಳೀತಾ ಹೋಗತ್ತೆ. ಸೊ ಎಲ್ಲೋ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಆನ್ಲೈನ್ ಸರ್ಚಿನ ಮೂಲಕವಾಗಿ ಒಂದು ಸಂಸ್ಥೆಯನ್ನ ಕಟ್ಟಿ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾಳೆ ಅಂತ ಹೇಳಿದ್ರೆ, ಆ ಉದ್ಯಮಿಗೆ ಇರ್ತಕ್ಕಂತಹ ಆತ್ಮಶಕ್ತಿ, ಶ್ರದ್ಧೆ, ಅದಿನ್ನೊಂದೇನು ಅಂತ ಹೇಳಿದ್ರೆ ಉದ್ಯಮಶೀಲತೆ, ಇವೆಲ್ಲವೂ ಕೂಡ ಮುಖ್ಯ ಆಗ್ತಾ ಹೋಗತ್ತೆ. ಸೊ ಇಲ್ಲಿ ಇನ್ನೊಂದು ನಾವು ಯೋಚನೆ ಮಾಡ್ತಾ ಹೋಗ್ತಿರ್ತೀವಿ, ಏನು ಅಂತ ಹೇಳಿದ್ರೆ, ಇದು ಮಹಿಳಾವಾದದ ಮೂಲಕವಾಗಿ ಉಟ್ಕೊಂಡಿರ್ತಕ್ಕಂಥದ್ದಲ್ಲ. ಅಂದ್ರೆ ಯಾವುದೇ ಒಬ್ಬ ಮಹಿಳೆ ತನಗೆ ನಾನೊಂದು ಸೃಷ್ಟಿಯನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ ಅಥವಾ ಒಂದು ಉದ್ಯಮವನ್ನ ಕಟ್ಟೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಕ್ಕಂಥ ಒಂದು ಭದ್ರತೆಯ ಭಾವನೆಯಲ್ಲಿ ಬಂದಾಗ ಏನಾಗುತ್ತೆ, ಆ ಒಂದು ಸಂಸ್ಥೆಯನ್ನ ಕಟ್ಟೋದಕ್ಕೆ ಸಾಧ್ಯತೆ ಆಗತ್ತೆ. ಇವತ್ತಿನ ಸಂದರ್ಭಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಅವನು ಹೇಳ್ತಕ್ಕಂಥ ಕೆಲಸವನ್ನ ಹೂ ಹುಜೂರ್ ಅಂತ ಹೇಳಿ ಮಾಡ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಾವು ಸ್ವಂತ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಏನಾಗ್ಬೋದು, ನಾವು ಸ್ವತಂತ್ರವಾಗಿ ಆ ಕೆಲಸವನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ಬೇಕಾದ್ರೂ ಏನ್ ಮಾಡ್ಬೋದು, ಸ್ವತಂತ್ರವಾಗಿರ್ತಕ್ಕಂತಹ ಉದ್ಯೋಗಗಳನ್ನ ಹುಡುಕೊಳ್ಬೇಕಾಗತ್ತೆ. ಇಂದಿನ ದಿನಮಾನಸದಲ್ಲಿ ಏನು ಅಂತ ಹೇಳಿದ್ರೆ, ವೈಟ್ ಕಾಲರ್ ಜಾಬ್ ಕಡೆಗೆ ಅತಿ ಹೆಚ್ಚು ಒಲವನ್ನ ತೋರಿಸ್ತಾ ಇರತಕ್ಕಂಥವ್ರು ಸ್ವ ಉದ್ಯೋಗದ ಕಡೆಗೂ ಕೂಡ ಒಲವನ್ನ ತೋರಿಸ್ಬೋದಕ್ಕೆ ಒಂದು ದಾರಿಯನ್ನ ಈ ಒಂದು ಧೃತಿ ಮಹಿಳಾ ಸಂಸ್ಥೆ ಅಂತಕ್ಕಂಥದ್ದು ತೋರಿಸ್ತಾ ಹೋಗತ್ತೆ. ಸೊ ಇನ್ನೂ ಒಂದು ಮಾತು ಬರುತ್ತೆ, ಏನು,
ಸೊ ಗಂಡ ದುಡಿತಿದ್ದಾನೆ ಅಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ಹೆಂಡತಿಯು ಕೂಡ ಅವನಿಗೆ ಹಣಕಾಸಿನ ಸಹಾಯವನ್ನ ಒದಗಿಸೋದಕ್ಕೋಸ್ಕರ ಅವಳು ಕೂಡ ಕೆಲಸ ಮಾಡ್ಬೇಕಾಗ್ತದೆ ಅನ್ನೋದು ಒಂದ್ ರೀತಿ ಆದ್ರೆ, ಹೆಣ್ಣು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅಂತ ಹೇಳಿದಾಗ ಹೊರಗಿನಿಂದ ಬಂದಿರತಕ್ಕಂಥ ಗಂಡನೂ ಕೂಡ ಹೆಂಡತಿಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನ ಇವತ್ತಿನ ಸಂದರ್ಭದಲ್ಲಿ ಹೊಂದ್ಕೊಂಡಿರ್ತೀವಿ. ಸೊ ಹೀಗೆ ಮಹಿಳೆಯರು ಏನೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದಾಗ ತಮ್ಮ ಕೈಯಲ್ಲೂ ಕೂಡ ಒಂದು ಏನಾಗುತ್ತೆ, ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ಬಿಸ್ನೆಸ್ ಅನ್ನ ಶುರು ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಆ ಹೆಣ್ಮಕ್ಳು ತಿಳ್ಕೊಂಡು ಆ ಕಡೆಗೆ ಗಮನವನ್ನ ಕೊಡ್ಬೋದು. ಸೊ ಗಮನವನ್ನ ಕೊಟ್ಟಷ್ಟು ಏನಾಗುತ್ತೆ, ಅವರು ಸ್ವಂತ ಉದ್ಯಮಗಳನ್ನ ಬೆಳೆಸೋದಕ್ಕೆ ಮತ್ತೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಆ ಕೆಲಸಗಳನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಉಟ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಧೃತಿ ಮಹಿಳಾ ಸೇವಾ ಸಂಸ್ಥೆ. ಸೊ ಅದಕ್ಕೆ ಮೂಲ ಯಾವುದು ಅಂತ ಹೇಳಿದ್ರೆ ಬಾಳೆಕಾಯಿ ಹುಡಿ ಅಂತಕ್ಕಂಥ ಒಂದು ಪದಾರ್ಥ ಏನ್ ಮಾಡಿತು, ಆ ಸಂಸ್ಥೆ ಬೆಳೆಯೋದಕ್ಕೆ ಸಾಧ್ಯತೆಯನ್ನ ಉಂಟು ಮಾಡಿತು. ಸೊ ಈ ಒಂದು ಪಾಠವನ್ನ ಬರೆದಿರತಕ್ಕಂಥ ಶೋಭಾರಾವ್ ಏನು ಅಂತ ಹೇಳಿದ್ರೆ ಇವರೊಂದು ಕೃಷಿ ಪ್ರಧಾನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಬ್ಬ ಮಹಿಳೆ. ಏನು ಅಂತ ಹೇಳಿದ್ರೆ ಆ ಮಹಿಳೆ ಆ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಬೆಳೆ ಬರುತ್ತೆ, ಆ ಬೆಳೆ ಬರೋವರೆಗೂ ಕೂಡ ನಾವು ಕಾಯ್ಕೊಂಡಿರ್ಬೇಕಾಗಿತ್ತು. ಆ ಬೆಳೆ ಕಟಾವಾಗಿ ನಾವೆಲ್ಲೋ ಒಂದು ಹೊರಗಡೆ ಮಾರುಕಟ್ಟೆಗೆ ಹಾಕಿದ ಮೇಲೆ ಅದರಿಂದ ಒಂದಷ್ಟು ಹಣ ಬರ್ತಾ ಇತ್ತು. ವರ್ಷ ಪೂರ್ತಿ ಆ ಹಣದಲ್ಲಿ ನಮ್ಮ ಸಂಸಾರವನ್ನ ಸಾಗಿಸ್ಬೇಕಾಗಿತ್ತು. ಅಕಸ್ಮಾತ್ ಬರ್ಬೇಕಾಗಿರ್ತಕ್ಕಂಥ ಫಲ ಸರಿಯಾಗಿ ಬರ್ಲಿಲ್ಲ ಅಂತ ಹೇಳಿದ್ರೆ ಬರ್ದೇ ಇರ್ತಕ್ಕಂಥ ಹಣವೂ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಮ್ಮ ಕೃಷಿ ಅಂತಕ್ಕಂಥ ಬದುಕು ಯಥೇಚ್ಛವಾಗಿ ಅಂದ್ರೆ ತುಂಬಾ ಜನ ಕೃಷಿ ಕಡೆಗೆ ಬರ್ದೇ ಇರೋ ರೀತಿನಲ್ಲಿ ಕೂಡ ಮಾಡ್ಬಿಟ್ಟಿತ್ತು. ಸೊ ಯಾವಾಗ ಕೊರೋನಾ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಅಥವಾ ಇಡೀ ಪ್ರಪಂಚಕ್ಕೆ ಆವರಿಸ್ಕೊಳ್ತೋ ಅವಾಗ ನಾವೆಲ್ಲರೂ ಕೂಡ ಶಟ್ ಡೌನ್ ಆಗಿ ಮನೆಯಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಸೊ ಅಂತಹ ಪರಿಸ್ಥಿತಿಯಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಹಳ್ಳಿಗಳಲ್ಲೂ ಕೂಡ ಇಂಥ ವ್ಯವಸ್ಥೆ ಇತ್ತಲ್ಲ, ಅಂದ್ರೆ ಮನೆ ಒಳಗಡೆನೆ ಕೂತ್ಕೋಬೇಕಾಗಿತ್ತು. ಸೊ ಇವ್ರೇನ್ ಮಾಡ್ತಾರೆ, ಮಲೆನಾಡಿನಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿರ್ತಕ್ಕಂಥ ಬೆಳೆ ಏನು ಅಂತ ಹೇಳಿದ್ರೆ ಅಡಿಕೆ. ಅದ್ರ ಮಧ್ಯದಲ್ಲಿ ಬೆಳೆಯಾಗಿ ಬಾಳೆಕಾಯಿಯನ್ನು ಕೂಡ ಅಥವಾ ಬಾಳೆ ಗಿಡಗಳನ್ನು ಕೂಡ ಹಾಕ್ತಾ ಹೋಗ್ತಿರ್ತಾರೆ. ಸೊ ಅದು ಬೆಳೆದು ಬಂದು ಫಲ ಬಂದಿದೆ. ಸೊ ಆ ಸಂದರ್ಭದಲ್ಲಿ ಕೊರೋನಾ ಅಂತಕ್ಕಂಥ ಮಹಾಮಾರಿಯು ಕೂಡ ಎಲ್ಲೆಡೆ ಹಬ್ಕೊಂಡಿದೆ. ಮನೆಯಲ್ಲಿ ಎಷ್ಟು ಹಣ್ಣುಗಳು ಅಂತ ತಂದು ಅದನ್ನ ನಾಶ ಮಾಡೋದಕ್ಕಾಗ್ತದೆ, ಅಥವಾ ಎಷ್ಟು ಜನಕ್ಕೆ ಅಂತ ಹೇಳಿ ಕೊಡಕ್ಕಾಗ್ತದೆ, ಎಷ್ಟು ಜನ ಸಂಬಂಧಿಕರಿಗೆ ಅಂತ ಹೇಳಿ ಕೊಡಕ್ಕಾಗ್ತದೆ, ಅಥವಾ ಎಷ್ಟು ಅಂತ ತಿನ್ನಕ್ಕಾಗ್ತದೆ. ಸೊ ಹೀಗೆ ನೋಡ್ತಾ ಈ ಬಾಳೆಹಣ್ಣು ಅಂತಕ್ಕಂಥದ್ದು ಕೊಳತೋಗ್ತಾ ಇರ್ತಕ್ಕಂಥದ್ದನ್ನ ಅಥವಾ ನಾಶ ಆಗ್ತಾ ಇರ್ತಕ್ಕಂಥದ್ದು ನನ್ನ ಕಣ್ಣಲ್ಲಿ ಹೇಗ್ ನೋಡಕ್ ಸಾಧ್ಯ ಆಗೋಯ್ತು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ಬೇಕಾದಾಗ ಅವರು ಒಂದು ಹೊಸ ಯೋಚನೆ ಬರುತ್ತದೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಕಡೆ ಒಂದು ಸುಕೇಳಿ ಹೇಳಿ ಅಂತಕ್ಕಂಥ ಒಂದು ಪದಾರ್ಥವನ್ನ ನಾವು ನಿರ್ಮಾಣ ಮಾಡ್ತಿದ್ವಲ್ಲ, ಆ ಪದಾರ್ಥದ ಮೂಲಕವಾಗಿ ನಾವೇನಾದ್ರೂ ಮಾಡೋದಕ್ಕಾಗತ್ತಾ? ಈ ಸುಕೇಳಿ ಬಗ್ಗೆ ಕೇಳ್ಕಂತವ್ರು ಯಾರು ಅಂತ ಹೇಳಿದ್ರೆ ಎಲ್ಲಿಯವರು ಅಂತ ಹೇಳಿದ್ರೆ ಆ ಮಲೆನಾಡಿನವರು. ಸೊ ಆ ಮಲೆನಾಡಿನವ್ರಿಗೆ ಸುಕೇಳಿ ಅನ್ನೋ ಪದಾರ್ಥದ ಬಗ್ಗೆ ಗೊತ್ತಿದೆ. ಸೊ ಅವರನ್ನೇ ಒಂದು ಆ ಆಡಿಯನ್ಸ್ ಅನ್ನೇ ನಾನು ಇಟ್ಕೊಂಡ್ರೆ ಅಥವಾ ಆ ಕಸ್ಟಮರ್ಸ್ ಅನ್ನೇ ನಾನು ಪಡ್ಕೊಂಡ್ರೆ ಈ ಸುಕೇಳಿ ಅಂತಕ್ಕಂಥದ್ದನ್ನ ಬೆಳೆಸ್ಕೊಳ್ಬೋದಲ್ವಾ ಅಂತ ಹೇಳಿ ಯೋಚನೆ ಮಾಡ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಬಟ್ ಅವರಲ್ಲಿ ಏನು ಅಂತ ಹೇಳಿದ್ರೆ ನಾನು ವ್ಯಾಪಾರಸ್ಥಳಲ್ಲ, ಅಥವಾ ಅದನ್ನ ಹೇಗ್ ಮಾಡಬೇಕು, ಹೇಗ್ ಪ್ಯಾಕಿಂಗ್ ಮಾಡಬೇಕು, ಇದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ಯಾವಾಗೋ ಒಂದು ಸಂದರ್ಭದಲ್ಲಿ ಫೇಸ್ಬುಕ್ ನಲ್ಲಿ ಒಂದು ಸಂಸ್ಥೆಯನ್ನು ಹುಡುಕೊಳ್ತಾರೆ. ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ಮಹಿಳೆಯರು ಸೇರ್ಕೊಂಡು ಒಂದು ಸಣ್ಣದಾಗಿರ್ತಕ್ಕಂಥ ಸ್ವಸಹಾಯ ಸಂಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ತಾನು ಮಾಡಿರ್ತಕ್ಕಂಥದ್ದು ಇನ್ನೊಬ್ರಿಗೆ ಹೇಳ್ಕೊಡೋದು, ಆ ಹೆಣ್ಮಗಳು ತಾನು ಮಾಡಿರ್ತಕ್ಕಂಥದ್ದು ಇನ್ನೊಬ್ರಿಗೆ ಹೇಳ್ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಅವ್ರು ಏನ್ ಮಾಡ್ತಾ ಇದ್ರು, ತಮ್ಮ ಒಳಗಡೆ ಇರತಕ್ಕಂಥ ಅನುಭವ ಜ್ಞಾನವೇ ಇಲ್ಲದೆ ಇರತಕ್ಕಂಥವ್ರು ಅನುಭವದ ಜ್ಞಾನವನ್ನ ಹೊಂದಿರೋ ರೀತಿನಲ್ಲಿ ಹೇಳ್ಕೊಡ್ತಾ ಹೋಗ್ತಾ ಇದ್ರು. ಇದ್ರ ಮೂಲಕವಾಗಿ ಇವರು ಕೂಡ ಅದನ್ನ ಕಲ್ತ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಸೊ ಹಾಗೆ ಬಾಳೆಕಾಯಿ ಹುಡಿ ಮಾಡೋದನ್ನ ಅವರು ಕಲ್ತ್ಕೊಳ್ತಾರೆ. ಮಾಡ್ಕೊಂಡ ಮೇಲೆ ಏನಾಗತ್ತೆ, ಇದು ಪ್ರಚಾರವನ್ನ ಕೊಡಬೇಕು ಅಂತ ಹೇಳಿ ಒಂದು ಬಾರಿ ಅವ್ರು ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಹಾಕ್ತಾರೆ. ಸೊ ಆನ್ಲೈನ್ ಅಲ್ಲಿ ಹಾಕಿದ ತಕ್ಷಣ ಅವ್ರಿಗೆ ಏನ್ ಸಿಗತ್ತೆ, ಆರ್ಡರ್ಗಳು ಕೂಡ ಸಿಗ್ತಾ ಹೋಗ್ತವೆ. ಸೊ ಆರ್ಡರ್ಗಳು ದಿನೇ 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 ಜಾಸ್ತಿ ಆಗ್ತಾ ಹೋಗ್ತಾ ಇರೋದ್ರಿಂದ ಅದ್ರ ಮೂಲಕವಾಗಿ ನಾನು ಬೆಳಿಬೋದಲ್ವಾ ಅಂತ ಹೇಳಿ ಬೆಳಿತಾರೆ. ಸೊ ಹಾಗೆ 2 ವರ್ಷಗಳ ಮೂಲಕವಾಗಿ ಅದನ್ನ ಮಾಡ್ಕೊಳ್ತಾ ಬಂದಿರೋದ್ರಿಂದ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸಂಸ್ಥೆಯನ್ನ ಕಟ್ಟೋದಕ್ಕೂ ಕೂಡ ಅವ್ರ ಕೈಯಲ್ಲಿ ಸಾಧ್ಯ ಆಯ್ತು. ಹಾಗಾದ್ರೆ ಸುಕೇಳಿ ಅಂದ್ರೆ ಏನು? ಈ ಸುಕೇಳಿ ಅಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ಬಾಳೆಹಣ್ಣನ್ನ ಪೂರ್ತಿಯಾಗಿ ಒಣಗಿಸ್ಬೇಕು. ಅದ್ರೊಳಗಡೆ ಇರ್ತಕ್ಕಂಥ ನೀರಿನ ಅಂಶ ಇಲ್ಲದೆ ಇರೋ ರೀತಿನಲ್ಲಿ ಅದನ್ನ ಒಣಗಿಸ್ಬೇಕು. ಅದಾದ ಮೇಲೆ ಅದನ್ನ ಏನ್ ಮಾಡ್ಬೇಕು, ನಾವು ಗ್ರೈಂಡರ್ ಅಲ್ಲಿ ಹಾಕಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ಅದನ್ನ ರುಬ್ಬಬೇಕು. ರುಬ್ಬ ಮೇಲೆ ಆದ್ಮೇಲೆ ಅದು ರಾಗಿ ಹಿಟ್ಟು ಅಕ್ಕಿಯ ಹಿಟ್ಟಿನ ರೀತಿಯಲ್ಲಿ ಆಗತ್ತೆ. ಸೊ ಅದಾದ ಮೇಲೆ
ಅದನ್ನ ನಾವೇನಾಗಿ ಮಾಡ್ಕೊಳ್ಬೋದು, ಮುದ್ದೆಯಾಗಿ ಮಾಡ್ಕೊಳ್ಬೋದು, ಚಪಾತಿ ರೀತಿನಲ್ಲಿ ಮಾಡ್ಕೊಳ್ಬೋದು, ದೋಸೆ ತರನಾದ್ರೂ ಮಾಡ್ಕೊಳ್ಬೋದು, ಇಡ್ಲಿ ತರನಾದ್ರೂ ಮಾಡ್ಕೊಳ್ಬೋದು. ಸೊ ಅದರ ಟೇಸ್ಟ್ ಯಾರಿಗೆ ಗೊತ್ತಿರುತ್ತೋ ಅವರು ಏನ್ ಮಾಡ್ತಾರೆ, ಇದನ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಸೊ ಹೀಗೆ ದೊಡ್ಡ ಮಟ್ಟಕ್ಕೆ ಅದನ್ನ 2 ವರ್ಷದಲ್ಲಿ ಬೆಳೆಸ್ಕೊಳ್ತಾರೆ. ಸೊ ಬೆಳೆಸ್ಕೊಂಡು ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಮಹಿಳೆ ಒಂದು ಯಶಸ್ವಿ ಉದ್ಯಮಿಯಾಗಿರ್ತಕ್ಕಂಥ ವಿಷಯವನ್ನ ತಿಳ್ಕೊಂಡಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು ತಮ್ಮ ಮನ್ ಕಿ ಬಾತ್ ವಿಚಾರದಲ್ಲೂ ಕೂಡ ಈ ಒಬ್ಬ ಮಹಿಳೆಯ ಹೆಸರನ್ನ ಉಲ್ಲೇಖವನ್ನ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ ಯಾವುದು ಅಂತ ಹೇಳಿದ್ರೆ ಬಾಳೆಕಾಯಿ ಹುಡಿ. ಸೊ ಇದಾದ ಮೇಲೆ ಏನ್ ಮಾಡ್ತಾರೋ ಅವರು, ಸೊ ಯಾವತ್ತೂ ಕೂಡ ನಾನು ಯೋಚನೆ ಮಾಡಿರಲಿಲ್ಲ ನಾನು ಉದ್ಯಮಿ ಆಗ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಇದರ ಮೂಲಕವಾಗಿ ನಾನು ಒಂದು ಯಶಸ್ವಿ ಉದ್ಯಮಿ ಆಗೋದಕ್ಕೆ ಸಾಧ್ಯತೆ ಆಯಿತು. ಇದು ನನ್ನೊಬ್ಬಳಿಗೆ ಅಂತಲ್ಲ, ಎಲ್ಲಾ ಮಹಿಳೆಯರಿಗೂ ಕೂಡ ಇದು ಸಾಧ್ಯತೆ ಇದೆ. ಅವ್ರೇನ್ ಮಾಡ್ಬೇಕಾಗ್ತದೆ, ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಳೋದ್ರ ಮೂಲಕವಾಗಿ ಉದ್ಯಮಿ ಆಗ್ಬೇಕು ಅಂತಕ್ಕಂಥ ಒಂದು ಹಂಬಲವನ್ನ ಇಟ್ಕೊಂಡ್ರೆ ಇದು ಸಾಧ್ಯ ಆಗತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಾದ್ಮೇಲೆ ನಾನು ಕೂಡ ಉದ್ಯಮಿ ಆದ್ಮೇಲೆ ಯಾರು ನನ್ನ ಹತ್ರ ಬಂದು ತರಬೇತಿಯನ್ನ ಕೇಳ್ತಾರೋ ಅವ್ರಿಗೆ ನಾನು ತರಬೇತಿಯನ್ನು ಕೊಡ್ತೀನಿ. ಸೊ ಈ ವಿಚಾರಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾನು ಸೆಮಿನಾರ್ ಅನ್ನು ಕೂಡ ಕೊಡ್ತಾ ಬರ್ತಾ ಇರ್ತೀನಿ. ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ PMFME, ಸೊ ಇವರು ಕೂಡ ಇವರ ಕೆಲಸಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನ ಕೊಡೋದ್ರ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯತೆ ಆಯ್ತು ಅನ್ನೋದನ್ನ ಇದ್ರ ಮೂಲಕವಾಗಿ ನಾವು ನೋಡ್ಬೋದು. ಸೊ ಈ ಪಾಠದ ಮೂಲಕವಾಗಿ ನಾವೇನ್ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಯಾವುದಾದರೂ ಒಬ್ಬ ಮಹಿಳೆ ಅಥವಾ ಗಂಡು ಅಥವಾ ಪುರುಷ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ತಾನು ಮಾಡ್ತಾ ಇರತಕ್ಕಂಥ ಕೆಲಸದ ಮೇಲೆ ಯಾವ ಮಟ್ಟದ ಕಾನ್ಸಂಟ್ರೇಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಆ ಕೆಲಸದೊಳಗಡೆ ನಾವು ಎಷ್ಟು ತಲ್ಲೀನತೆಯನ್ನ ಇಟ್ಕೊಂಡಿದ್ದೀವಿ. ಸೊ ಯಾವ್ದು ಚಿಕ್ಕ ಪುಟ್ಟ ಕೆಲಸನೋ ಏನೋ, ಬಟ್ ನಾವೇನ್ ಮಾಡ್ಬೇಕು, ಅಷ್ಟು ತಲ್ಲೀನತೆಯಿಂದ ಮಾಡಿದಾಗ ಅದು ನಮ್ಮ ಹಿಡಿಯತ್ತೆ ಅನ್ನೋದನ್ನ ಈ ಪಾಠ ನಮಗೆ ತೋರಿಸ್ಕೊಡುತ್ತಾ ಹೋಗುತ್ತೆ. ಥ್ಯಾಂಕ್ ಯು.